ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಎಂಬ ಪುಟ್ಟ ಗ್ರಾಮ ದೇವೇಗೌಡರ ಸ್ವಗ್ರಾಮ ಹರದನಹಳ್ಳಿ. ಈ ಒಂದು ಮಾವಿನ ಕೆರೆಯಲ್ಲಿ ಇದೀಗ ಅವರ ಪತ್ನಿಯ ಅಂತ್ಯ ಸಂಸ್ಕಾರ ಕಾರ್ಯ ನೆರವೇರ್ತಾ ಇರುವಂಥದ್ದು. ದೇವೇಗೌಡರು ಹಾಗೆ ಚೆನ್ನಮ್ಮ ಅವರು ತುಂಬಾ ಆತ್ಮೀಯವಾಗಿದ್ರು. ದಾಂಪತ್ಯದಲ್ಲೂ ಕೂಡ ಇಬ್ರು ಕೂಡ ಮೊದಲಿನಿಂದಲೂ ಕೂಡ ಮದುವೆ ಆಗೋದಕ್ಕೂ ಮುಂಚೆ ಒಂದೇ ಊರಿನಲ್ಲಿ ಬಾಲ್ಯ ಕಳೆದಂಥವ್ರು. ಅದಾದ ನಂತರ ಮದುವೆ ಆಗುತ್ತೆ. ಗುರು ಹಿರಿಯರ ಸಮ್ಮುಖದಲ್ಲಿ ದೇವೇಗೌಡರ ಜೊತೆಯಾಗಿ ನಿಲ್ತಾರೆ. ಎಲ್ಲೇ ಹೋದ್ರೂ ಕೂಡ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ದೆಹಲಿಗೆ ಹೋಗ್ತಾರೆ. ಅಲ್ಲೂ ಕೂಡ ಹಿಂದಿಯನ್ನ ಮಾತನಾಡದೆ ಕನ್ನಡವನ್ನ ಮಾತನಾಡ್ತಾ ಇದ್ರು. ಇದು ಚೆನ್ನಮ್ಮ ಅವರು ಕನ್ನಡತಿ ಅಂತಂದ್ರೆ. ತನ್ನ ಗಂಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಅದರಲ್ಲೂ ಕೂಡ ಭಾರತದ ಪ್ರಧಾನ ಮಂತ್ರಿ. ಆ ಸಮಯದಲ್ಲಿ ಅವರು ಹಿಂದಿ ಮಾತನಾಡ್ತಾ ಇರಲಿಲ್ಲ, ಕನ್ನಡ ಮಾತನಾಡ್ತಾ ಇದ್ರು. ಹಳ್ಳಿ ಜೀವನದ ಸೊಗಡನ್ನ ಅಲ್ಲೂ ಕೂಡ ಮೈಗೂಡಿಸಿಕೊಂಡಿದ್ರು. ದಿನನಿತ್ಯ ಕೂಡ ದೇವೇಗೌಡರಿಗೆ ರಾಗಿ ಮುದ್ದೆಯನ್ನೇ ಮಾಡ್ಕೊಳ್ತಾ ಇದ್ರು. ಎಷ್ಟೋ ಜನಕ್ಕೆ ಈಗಿನ ಕಾಲಘಟ್ಟದಲ್ಲಿ ನನ್ನ ಗಂಡ ಈ ಒಂದು ಹುದ್ದೆಯಲ್ಲಿದ್ದಾರೆ, ನಾವ್ ಯಾಕೆ ಕೆಲಸ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ. ಆದ್ರೆ ಎಷ್ಟು ದೊಡ್ಡ ಹುದ್ದೆಯಾದ್ರೂ ಕೂಡ ನನ್ನ ಗಂಡಾನೇ, ನನಗೆ ಅವರೇ ಸರ್ವಸ್ವ ಅನ್ನುವಂಥ ಬದುಕನ್ನ ರೂಪಿಸಿಕೊಂಡು ಬದುಕಿದ್ದಂಥವರು ಚೆನ್ನಮ್ಮ ಅವರ ಪ್ರತಿ ಹೆಜ್ಜೆಯಲ್ಲೂ ಕೂಡ ಪ್ರತಿ ವಿಷಯದಲ್ಲೂ ಕೂಡ ಎಲ್ರಿಗೂ ಸ್ಫೂರ್ತಿಯಾಗಿದ್ದಾರೆ, ಆದರ್ಶವಾಗಿದ್ದಾರೆ. ಆ ಆದರ್ಶ ಈಗ ನಮ್ಮೊಂದಿಗಿಲ್ಲ, ಆದ್ರೆ ಅವರ ಸೇವೆಗಳು, ಅವರ ಕಾರ್ಯಗಳು, ಮಹತ್ತರ ವಿಷಯಗಳು ನಮ್ಮೊಂದಿಗೆ ಇದೆ. ಅವರ ಜೊತೆಗೆ ಅವರ ಸಾಗಿ ಬಂದಂತಹ ಹೆಜ್ಜೆಗಳು, ಜೊತೆಗೆ ಅವರು ಮಾಡಿದಂತಹ ಮಹತ್ ಕಾರ್ಯಗಳು ಎಲ್ಲರ ಜೊತೆಗೆ ಇರುವಂಥದ್ದು. ಇದೀಗ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ನೆರವೇರಿಸ್ತಾ ಇರುವಂಥದ್ದು ದೇವೇಗೌಡರ ಕುಟುಂಬ. ಇನ್ನು ಮಕ್ಕಳು, ಮೊಮ್ಮಕ್ಕಳು, ಜೊತೆಗೆ ಪತಿ ಎಲ್ಲರೂ ಕೂಡ ರಾಜಕೀಯದಲ್ಲಿದ್ರು. ಚೆನ್ನಮ್ಮ ಮಾತ್ರ ರಾಜಕೀಯದಿಂದ ದೂರಾನೇ ಉಳಿದುಕೊಂಡಿದ್ರು. ಪತಿ ಸಾಕಷ್ಟು ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ರು ಮುಂದೆ ಬಂದು. ಆದ್ರೆ ಪತ್ನಿ ಹಿಂದೆಯಿಂದ ನಿಂತು ಅವರೆಲ್ಲರ ಸಮಸ್ಯೆಯನ್ನ ಪರಿಹಾರ ನೀಡ್ತಾ ಇದ್ರು. ಏನು ಬೇಕು ಅವರಿಗೆ, ಸಮಸ್ಯೆ ಏನಾಗಿದೆ ಅನ್ನುವಂತಹ ಎಲ್ಲ ಸಮಸ್ಯೆಗಳನ್ನ ಆಲಿಸಿ ಜನರಿಗೆ ಏನು ಬೇಕು ಏನು ಬೇಡ ಅನ್ನುವಂತಹ ಬೇಕು ಬೇಡಗಳನ್ನ ಕೂಡ ಅವರು ನೀಗಿಸ್ತಾ ಇದ್ರು. ಇಂತಹ ಮಹಾತಾಯಿ ಇವತ್ತು ನಮ್ಮೊಂದಿಗಿಲ್ಲ ಅನ್ನುವಂಥದ್ದು ನಿಜಕ್ಕೂ ಶೋಚನೀಯ. ದೇವೇಗೌಡರ ಪತ್ನಿ ಚೆನ್ನಮ್ಮ, ಅನಿತಾ ಕುಮಾರಸ್ವಾಮಿ ಹಾಗೆ ಅವರ ಸೊಸೆ ಕೂಡ ಈಗ ಬಂದಿರುವಂಥದ್ದು. ಅಂತ್ಯ ಸಂಸ್ಕಾರದಲ್ಲಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಸೊಸೆಯಾಗಿ, ಮೊಮ್ಮಗಳಾಗಿ ಯಾವೆಲ್ಲ ಸೇವೆಗಳನ್ನ ಮಾಡ್ಬೋದು, ಕಾರ್ಯಗಳನ್ನ ಮಾಡ್ಬೋದು, ಅವೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ದೇವೇಗೌಡರನ್ನ ನೋಡಿದ್ರೆ ನಿಜಕ್ಕೂ ಒಂದು ದುಃಖ ಆಗುತ್ತೆ. ಹಿರಿಯ ಜೀವ, ಕ್ಷಣಕ್ಕೂ ಪತ್ನಿ ದೂರ ಆಗ್ತಾರೆ ಅನ್ನುವಂಥ ಬೇಜಾರು, ದುಃಖ ಜೊತೆಗಿದ್ರೆ ನಾಳೆ ದಿನ ಹೇಗೆ ನಾನು ಇರ್ಲಿ ತನ್ನ ಹೆಂಡತಿ ಇಲ್ಲದೆ ಅನ್ನುವಂಥದ್ದು. ಹೆಂಡತಿ ಇಲ್ಲದೆ ಬದುಕಿದ್ದಂತಹ ಜೀವವೇ ಅಲ್ಲ. ನಾಳೆಯ ದಿನ ನೆನೆಸ್ಕೊಂಡ್ರೆ ದೇವೇಗೌಡರಿಗೊಂದು ನೋವು ಮೈಯಲ್ಲಿ, ಜೊತೆಗೆ ದೇಹದಲ್ಲಿ ದುಃಖ ಉಮ್ಮಾನವಾಗಿ ಬರುತ್ತೆ. ದೇವೇಗೌಡರು ಈ ಒಂದು ವಯಸ್ಸಿನಲ್ಲಿ ಈಗಲೂ ಕೂಡ ಓಡಾಡ್ತಾ ಇದ್ದಾರೆ ಅಂದರೆ ಪತ್ನಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಅಂತ್ಯ ಸಂಸ್ಕಾರ ಹೇಗಾಗಬೇಕು, ಯಾವ ಕಾರ್ಯ ಮಾಡಬೇಕು, ಯಾವ ಕಾರ್ಯ ಮಾಡಬಾರ್ದು, ಒಕ್ಕಲಿಗ ಸಂಪ್ರದಾಯದಂತೆ ಈ ಕಾರ್ಯ ಮಾಡಬೇಕು ಅಂತ ನಿನ್ನೆ ಕೂಡ ಈ ಒಂದು ಮಾವಿನ ಕೆರೆಗೆ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿದ್ರು. ಹೇಗೆ ಈ ಒಂದು ಗೊತ್ತೇ ಆಗಲ್ಲ. ಆ ರೀತಿಯಾಗಿ ದೇವೇಗೌಡರು ತಮ್ಮ ಪತ್ನಿಯ ವಿಚಾರದಲ್ಲಿ ಮುಂದೆ ನಿಂತು ಕೆಲಸ ಮಾಡಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ನೋಡ್ಕೊಳ್ಳೋರಿದ್ದಾರೆ ಅಂತ ಸುಮ್ಮನಾಗಬಹುದಾಗಿತ್ತು. ಬಟ್ ಹಾಗೆ ಮಾಡಲೇ ಇಲ್ಲ ದೇವೇಗೌಡರು. ಮುಂದೆ ನಿಂತು ಮುಂದೆ ಬಂದು ತಾವೇ ವಯಸ್ಸಾದ್ರೂ ಕೂಡ ಒಂದಷ್ಟು ನಡೆಯೋದಕ್ಕಾಗದೇ ಇರಬಹುದು, ಆದರೆ ಬೆಂಬಲದ ಜೊತೆಗೆ ಬಂದು ಸ್ಥಳವನ್ನ ಪರಿಶೀಲನೆ ಮಾಡಿ ಜೊತೆಯಾಗಿ ನಿಂತು ಪತ್ನಿಯ ಅಂತ್ಯ ಸಂಸ್ಕಾರ ಹೇಗಾಗಬೇಕು ಅನ್ನುವಂಥ ಎಲ್ಲ ಮಾಹಿತಿಗಳನ್ನ ಕೂಡ ನೀಡಿದ್ರು. ವಾಸ್ತು ಪ್ರಕಾರ ಕೂಡ ಆಗಬೇಕು, ಜೊತೆಗೆ ಈ ಕಾರ್ಯಗಳಾಗಬೇಕು.
ಕೆಲವೊಂದಷ್ಟು ಜನ ಮರ್ತು ಬಿಡ್ತಾರೆ. ಅಂತ್ಯ ಸಂಸ್ಕಾರ ಮಾಡುವಾಗ ಗಡಿಬಿಡಿ ಆಗೋದು ಸಹಜ. ಆ ಗಡಿಬಿಡಿ ಆಗಲೇಬಾರ್ದು ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ರು ರೇವಣ್ಣ ಅವರಿಗೆ ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ. ಆ ಸಲಹೆಗಳನ್ನು ರೇವಣ್ಣ ಅವರು ಕೂಡ ತೆಗೆದುಕೊಂಡಿದ್ದಾರೆ, ಜೊತೆಗೆ ಅಲ್ಲಿನ ಪೂಜಾರಿಗಳು ಕೂಡ ತೆಗೆದುಕೊಂಡಿದ್ದಾರೆ. ಈಗ ಅಂತ್ಯ ಸಂಸ್ಕಾರ ಆಗ್ತಾ ಇರುವಂಥದ್ದು. ಹೂವಿನ ಪಲ್ಲಕ್ಕಿಯ ಒಳಗಡೆಗೆ ಈಗ ಚನ್ನಮ್ಮ ಅವರ ಇರುವಂಥದ್ದು. ಚನ್ನಮ್ಮ ಅವರನ್ನು ಇರಿಸಲಾಗಿದೆ. ಈ ಒಂದು ಹೂವಿನ ಪಲ್ಲಕ್ಕಿಯಲ್ಲಿ 3 ಸುತ್ತು ರೌಂಡ್ ಹಾಕ್ತಾರೆ, ಸುತ್ತುವರೆದು. ಆ 3 ಸುತ್ತು ಆದ ನಂತರ ಮಣ್ಣಲ್ಲಿ ಮಣ್ಣಾಗುವಂಥದ್ದು. ಕನ್ನಡತಿ ಇದೀಗ ಭೂಮಿ ಪೂಜೆಯನ್ನ ಕೂಡ ಎಚ್.ಡಿ. ದೇವೇಗೌಡರು ಕುಟುಂಬಸ್ಥರು ಗುಂಡಿ ಪೂಜೆಯನ್ನ ಕೂಡ ಈಗ ನೆರವೇರಿಸಲಾಗ್ತಾ ಇದೆ. ಸೊಸೆಯಾಗಿರುವಂತಹ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಈಗ ಗುಂಡಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಬಂದು ಸದಸ್ಯರೆಲ್ಲರೂ ಕೂಡ, ಕುಟುಂಬದ ಸದಸ್ಯರು ಗುಂಡಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ನಿಂತು ಮಹತ್ತರ ಒಂದು ಕಾರ್ಯಗಳನ್ನು ಮಾಡಲೇಬೇಕು. ಅಂತ್ಯ ಸಂಸ್ಕಾರ ಆದಾಗ, ಅಂತ್ಯ ಸಂಸ್ಕಾರ ಮಾಡುವ ವೇಳೆ ಎಷ್ಟೇ ದುಃಖ ಇದ್ರೂ ಕೂಡ ಎಲ್ಲವನ್ನ ತಡೆದು ನಿಂತು ಮುಂದಿನ ಕಾರ್ಯಗಳತ್ತ ಹೋಗಲೇಬೇಕು, ಸಾಗಲೇಬೇಕು. ಅಂತ್ಯ ಸಂಸ್ಕಾರದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಇದೀಗ ಈ ಒಂದು ಹೂವಿನ ಪಲ್ಲಕ್ಕಿಯಲ್ಲಿ ಚಿನ್ನಮ್ಮ ಅವರ ದೇಹವನ್ನು ಇರಿಸಲಾಗಿದೆ, ಮೃತದೇಹವನ್ನು ಇರಿಸಲಾಗಿರುವಂಥದ್ದು. ದಳಪತಿಯ ಯಜಮಾನಿ ಇನ್ನಿಲ್ಲ ಅನ್ನುವಂಥ ಮಾತು ಕೇಳಿದ್ರೆ ಅಥವಾ ಶಬ್ದ ಕೇಳಿದ್ರೆ ನಿಜಕ್ಕೂ ದುಃಖ ಆಗುವಂಥದ್ದು. ಹಾಸನ ಹಾಗೆ ಈ ಒಂದು ಹೊಳೆ ನರಸೀಪುರ, ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೆಸರು ಮಾಡಿರುವಂಥದ್ದು ದಳಪತಿಯ ಯಜಮಾನಿನೇ ಇನ್ನಿಲ್ಲ ಅನ್ನುವಂಥದ್ದು ನಿಜಕ್ಕೂ ದುಃಖ ಆಗುತ್ತೆ. ಈ ಹೂವಿನ ಪಲ್ಲಕ್ಕಿಯನ್ನು 3 ಸಲ ಈಗ ಗುಂಡಿಯ ಸುತ್ತುರಿತಾರೆ. ಅದಾದ ನಂತರ ಗುಂಡಿಯ ಒಳಗಡೆಗೆ ಇಳಿಸುವಂಥದ್ದು. ಚನ್ನಮ್ಮ ಅವರ ಮೃತದೇಹ ಆಡಂಬರದ ಬದುಕಿನಿಂದ ತುಂಬಾ ದೂರ ಉಳಿದುಕೊಂಡಿದ್ದಂಥವರು. ಸಂಸದರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಇದ್ದಾರೆ. ಇನ್ನು ಎಚ್.ಡಿ. ದೇವೇಗೌಡರು ಕೂಡ ಈ ಒಂದು ಪಲ್ಲಕ್ಕಿಗೆ ಹೆಗಲನ್ನು ಕೊಟ್ಟಿದ್ದಾರೆ, ಮೊಮ್ಮಕ್ಕಳು ಕೊಟ್ಟಿದ್ದಾರೆ, ರೇವಣ್ಣ ಅವರು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಈ ಒಂದು ಚನ್ನಮ್ಮ ಅವರು ನಿಜಕ್ಕೂ ಚಿನ್ನದಂತೆ ಬದುಕದಂಥವರು. ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇರುವಂಥದ್ದು ಇದೀಗ. ಈ ಒಂದು ಅಂತ್ಯ ಸಂಸ್ಕಾರದ ದೃಶ್ಯಾವಳಿ, ನೇರ ದೃಶ್ಯಾವಳಿಗಳು.